ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ. ಬಾಬಾ ಸಾಹೇಬ್ ಪಾಟೀಲ್ರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು, ಹಾಗಾಗಿ ಬಂದಿದ್ದೀನಿ. ಮತ್ತೆ ಈ ಉತ್ಸವ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ, ಆ ಜ್ಯೋತಿ ಯಾತ್ರೆನ ಉದ್ಘಾಟನೆ ನಾನೇ ಮಾಡಿದ್ದೆ. ಅದಾದ್ಮೇಲೆ ಉತ್ಸವಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಉತ್ಸವಕ್ಕೆ ಬಂದಿದ್ದೆ. ಮೂರನೇ ಬಾರಿ ಬರ್ಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹಾರೈಕೆ. ಮೂರನೇ ಬಾರಿ ನೀವು ಬರ್ಲಿ ಅನ್ನುವಂಥದ್ದು ನೋಡೋಣ, ನಾವು ಮೂರನೇ ಬಾರಿನೂ ಬರಕ್ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಅನುದಾನ ಕೂಡ ಕೊಡ್ತಾ ಇದ್ದೀರಿ ಸರ್. ಈ ಭಾಗದ ಜನರು ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ. ಬಹಳ ಸಂತೋಷ. ನೀನು ಹೇಳಿದ ಮೇಲೆ ನನಗೂ ಸಂತೋಷ ಆಗ್ತಾ ಇದೆ. ಮುಂದಿನ ತರ ಡ್ರೋನ್ ಶೋದು ಮೈಸೂರು ರೀತಿ ಮಾದರಿಯಲ್ಲಿ ಮಾಡ್ಲಿ ಅನ್ನುವಂಥದ್ದು ಮನವಿ ಅದ. ಮಾಡ್ಲಿ ಸರ್, ಈಗ ಮೊನ್ನೆ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ರಿಗೆ ಬಿಡ್ತೀನಿ. ಅನುದಾನ ಸಿಗುತ್ತೆ ಸರ್. ಮುಂದಿನ ತರನೇ ಜಾಸ್ತಿ ಕೊಡ್ತೀರಿ ಅಂತ ಅದು ನೋಡೋಣ, ಅವ್ರು ಯಾವ ಕಾರ್ಯಕ್ರಮ ಮಾಡಿದ್ರು. ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ನೋಡೋಣ, ಪರಿಶೀಲನೆ ಮಾಡ್ತೀನಿ. ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ. ಅದು ಯಾಕೆ ಅಂತಂದ್ರೆ 371J ಮಾಡಿದ್ದೀವಿ. 371J ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ. ನಾವು ಕೂಡ ತೀರ್ಮಾನ ಮಾಡಿದ್ದೀವಿ. ಮನಮೋಹನ್ ಸಿಂಗ್ರವ್ರು ಇದ್ದಾಗ ಮಾಡಿದ್ದು. ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು. ಮನಮೋಹನ್ ಸಿಂಗ್ರವರು, ಇವರು ಖರ್ಗೆಯವರು ಮತ್ತು ಧರ್ಮ್ ಸಿಂಗ್ ಅವರು, ಅವರ ಹೋರಾಟದ ಫಲ, ನಮ್ದೆಲ್ಲ ಹೋರಾಟದ ಫಲ ಅದಾದ್ದು. ಸರ್, ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ರು ಸರ್. ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿ ಬಂದಿದ್ರು. ಸಿದ್ದರಾಮಯ್ಯನವರು ರಾಜಕೀಯ ಸಂಖ್ಯಾಕಾಲದಲ್ಲಿದ್ದಾರೆ, ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ನೀವು ತಿರುಚಿ ಮಾಡಿದ್ದೀರಿ ಅದನ್ನ. ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಹಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ. ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಲೀಡರು, ಅವರೇ ಲೀಡರ್ ಆಗಬೇಕು ಅಂತ ಹೇಳಿದ್ರ? ಅದು ಲೀಡರ್ ಮಾಡೋದು ಹೈಕಮಾಂಡ್ನವರು. ಯಾರು ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು. ನಾವು ಮಾಡಲ್ಲ, ಯತೀಂದ್ರನು ಮಾಡಲ್ಲ, ನಾನು ಮಾಡಲ್ಲ. 14ನೇ ತಾರೀಕಿಗೆ ತಾವು ಡೆಲ್ಲಿಗೆ ಹೊರಟಿದ್ದೀರಿ, ಸಂಪುಟ ಪುನರ್ವಿಚಾರ ವಿಚಾರ. ಯಾರು ಹೇಳಿದ್ದು? ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬಲ್ ಅವ್ರ ಕಾರ್ಯಕ್ರಮ ಹೊರಟಿದ್ದೀರಿ ಅಂತ ಹೇಳಿ. ಕಪಿಲ್ ಸಿಬಲ್ರವರು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರ ಭೇಟಿ ಆಗ್ತಾರೆ? ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ. ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಹೈಕಮಾಂಡ್ನವ್ರನ್ನ ಯಾಕೆ ಆಗಲೇಬೇಕು? ಬಿಕಾಸ್ ನಮ್ಮ ಹೈಕಮಾಂಡ್ ಅವರು. ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ, ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದಪ್ಪ. ಯಾವುದು? ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ನಾನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದು ನೋಡಿ ಮಾತಾಡ್ತೀನಿ. ಮೋಸ್ಟ್ ಲೈಕ್ಲಿ ಡಿಸೆಂಬರ್ನಲ್ಲಿ. ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಗೆ ಹೈಕೋರ್ಟ್ ಒಂದು ತಡೆಯಾಜ್ಞೆ ನೀಡಿದೆ. ಆ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಬರೀ ಒಂದು ಭಾಗಕ್ಕೆ KPSCನವ್ರು ಇದ್ದಾರಲ್ಲ, ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ, ಗೋ ಹೆಡ್ ವಿತ್ ದಿ ಇಂಟರ್ವ್ಯೂ, ಬಟ್ ರಿಸಲ್ಟ್ ಮಾಡೋಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ವಿಭಜನೆ MLA ಮಾತಾಡ್ತಾರೆ.